ದಾವಣಗೆರೆಯಲ್ಲಿ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಗೋಧಿ ಮತ್ತು ಅಕ್ಕಿ ನಿರ್ವಹಣೆ ಮಾಡದೆ ಸಾವಿರಾರು ಟನ್ನಷ್ಟು ಹುಳು ಹಿಡಿದಿರುವಂತಹ ಪ್ರಕರಣ ಬಯಲಿಗೆ ಬಂದಿದೆ. ದಾವಣಗೆರೆಯಲ್ಲಿ ಲೋಕಾಯುಕ್ತ ದಾಳಿಯ ಸಂದರ್ಭ ಇದು. ಆಹಾರ ನಾಗರಿಕ ಸರಬರಾಜು ನಿಗಮ ವ್ಯವಸ್ಥಾಪಕನ ಕಚೇರಿ ಮೇಲೆ ದಾಳಿಯನ್ನು ನಡೆಸಲಾಗಿದೆ. ದಾಳಿ ವೇಳೆ ಬಿಎಸ್ ನಡುವಿನ ಮನೆಯ ಕರಾಳ ಮುಖ ಎಂಥದ್ದು ಅನ್ನೋದು ಅನಾವರಣ ಆಗಿದೆ. ನಿರ್ವಹಣೆ ಮಾಡದೆ ಸಾವಿರಾರು ಟನ್ನಷ್ಟು ಅಕ್ಕಿ ಮತ್ತು ಗೋಧಿಯನ್ನ ಹುಳು ಹಿಡಿಸಿರುವಂತಹ ಪ್ರಕರಣ. ಸರಿಯಾಗಿ ಅದನ್ನ ನಿರ್ವಹಣೆ ಮಾಡಿದಿದ್ರೆ ಅದು ಬಡವರ ಹೊಟ್ಟೆ ತುಂಬಬೇಕಾಗಿತ್ತು. ಆದರೆ ಅದನ್ನೂ ಕೂಡ ಮಾಡಿಲ್ಲ. ಹಾಗೆ ರಾಶಿ ರಾಶಿ ಇಟ್ಕೊಂಡಿರೋದನ್ನು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ರಿ. ಲೋಕಾಯುಕ್ತ ದಾಳಿ ಮಾಡಿ ಇದೆಲ್ಲದರ ಬಗ್ಗೆ ಪ್ರಶ್ನೆಯನ್ನ ಮಾಡಿದೆ ಮತ್ತು ಆ ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡಿದೆ. ಬೆಳಗ್ಗೆ ದಾವಣಗೆರೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ಮೇಲೆ ದಾಳಿಯನ್ನು ಕೂಡ ನಡೆಸಿರುವಂಥದ್ದು ನಾವು ದೃಶ್ಯಗಳು ನೋಡಿದಾಗಿದ್ದೇನು. ದಾವಣಗೆರೆಯ ಕರ್ನಾಟಕ ಆಹಾರ ನಾಗರಿಕ ಸರಬರಾಜು ನಿಗಮ ನಿಯಮಿತ ಹಿರಿಯ ವ್ಯವಸ್ಥಾಪಕ BS ನಡುವಿನ ಮನೆ ಅವರ ಮೇಲೆ ಆಗಿರ್ಬೋದು, ಮತ್ತು ಜಗದೀಶ್ ನಾಯ್ಕ್ ಇಬ್ಬರು ಮನೆ ಮೇಲೆ ಕೂಡ ದಾಳಿಯನ್ನು ಕೂಡ ನಡೆಸಿದ್ರು. ಪ್ರಮುಖವಾಗಿ ಆಹಾರ ನಾಗರಿಕ ಸರಬರಾಜು ನಿಗಮದ ಹಿರಿಯ ವ್ಯವಸ್ಥಾಪಕರಾದಂತಹ BS ನಡುವಿನ ಮನೆ ಇವರ ಗೋಡನ್ಗೆ ಲೋಕಾಯುಕ್ತ ಅಧಿಕಾರಿಗಳು ಕೂಡ ದಾಳಿ ನಡೆಸಿದ ಸಂದರ್ಭದಲ್ಲಿ ಕರಾಳ ಮುಖ ಕೂಡ ಹೊರಬಿದ್ದಿರುವಂಥದ್ದು. ಯಾಕಂತ ಸಾವಿರಾರು ಟನ್ಗಳಷ್ಟು ಅಕ್ಕಿ ಆಗಿರ್ಬೋದು ಮತ್ತು ಗೋಧಿ ಸಂಪೂರ್ಣವಾಗಿ ಹುಳ ಬಿದ್ದಿರುವಂಥದ್ದು. ಪ್ರಮುಖವಾಗಿ ಯಾವುದೇ ರೀತಿಯ ನಿರ್ವಹಣೆ ಇಲ್ಲದೆ ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಅವಾಂತರ ಸೃಷ್ಟಿಯಾಗ್ತಾ ಇರುವಂಥದ್ದು. ಈಗಾಗಲೇ ಇನ್ಸ್ಪೆಕ್ಟರ್ ಸರಳ ಅವರ ನೇತೃತ್ವದಲ್ಲಿ ಭೇಟಿ ನೀಡಿದಂತಹ ಲೋಕಾಯುಕ್ತ ತಂಡ ಇಲ್ಲಿರುವಂತಹ ಸಂಗ್ರಹಣೆ ಮಾಡಿದಂತಹ ಅಕ್ಕಿ ಆಗಿರ್ಬೋದು ಮತ್ತು ಗೋಧಿ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿದ್ರು. ಸಂಪೂರ್ಣವಾಗಿ ಹುಳಮಯ ಆಗಿರುವಂಥದ್ದು. ಯಾಕಂದರೆ ಬಡವರ ಮನೆ ಸೇರಬೇಕಾಗಿರುವಂತಹ ಅಕ್ಕಿ ಆಗಿರ್ಬೋದು ಮತ್ತು ಗೋಧಿ ಸಂಪೂರ್ಣವಾಗಿ ಹುಳ ಬಿದ್ದಿರುವಂಥದ್ದು ಮತ್ತು ಇದು ಸರಿಯಾದ ನಿರ್ವಹಣೆ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಆಕ್ರೋಶ ಕೂಡ ಒಂದು ಕಡೆ ಹೊರಹಾಕ್ತಾ ಇರುವಂಥದ್ದು. ಇನ್ನೊಂದು ಕಡೆ ಇಲ್ಲಿ ಗೋದಾಮ್ನಲ್ಲಿ ಏನು ಸಂಗ್ರಹ ಮಾಡಿದಂತಹ ಲೆಕ್ಕಪತ್ರಗಳಾಗಿರ್ಬೋದು ಮತ್ತು ಕಂಪ್ಯೂಟ್ರಲ್ಲಿ ಶೇಖರಣೆ ಮಾಡಿದಂತಹ ಡಾಟಾ ಆಗಿರ್ಬೋದು ಎಲ್ಲವನ್ನು ಕೂಡ ಅಧಿಕಾರಿಗಳು ಕೂಡ ಪರಿಶೀಲನೆ ಮಾಡಿ ಯಾವೆಲ್ಲ ಹೆಚ್ಚುವರಿಯಾಗಿದೆಯೋ ಎಲ್ಲವನ್ನು ಕೂಡ ಒಂದು ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಕೂಡ ಈಗಾಗಲೇ ಮಾಡಿರುವಂಥದ್ದು. ಪ್ರಮುಖವಾಗಿ ಹಿರಿಯ ವ್ಯವಸ್ಥಾಪಕ ಈ ರೀತಿಯಾಗಿ ಒಂದು ಸರಿಯಾದ ನಿರ್ವಹಣೆ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಆರೋಪಗಳು ಕೂಡ ಕೇಳಿಬಂದಿರುವಂಥದ್ದು ಮತ್ತು ಸರಿಯಾದ ಅಂದರೆ ಭ್ರಷ್ಟಾಚಾರ ಒಳಗಾಗಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಆರೋಪ ಕೇಳಿಬಂದಿರುವಂಥ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಕೂಡ ನಡೆಸಿರುವಂಥದ್ದು ನೋಡ್ಬೋದಾಗಿದೆ. ಗೋಧಿ ಆಗಿರ್ಬೋದು ಅಕ್ಕಿ ಎಲ್ಲವೂ ಕೂಡ ಬೂಸ್ಟ್ ಬಿದ್ದಿರುವಂತಹ ಒಂದು ಪರಿಸ್ಥಿತಿ ಕೂಡ ಉಂಟಾಗಿರುವಂಥದ್ದು. ಈಗಾಗಲೇ ಅಧಿಕಾರಿಗಳು ಇದು ಸ್ಥಳ ಪರಿಶೀಲನೆ ಮಾಡಿ ಸಂಪೂರ್ಣವಾಗಿ ಒಂದು ವರದಿಯನ್ನು ಕೂಡ ಕೊಟ್ಟಿರುವಂಥದ್ದು ಮೇಲಧಿಕಾರಿಗಳಿಗೆ. ಯಾಕಂದರೆ ಈ ರೀತಿಯಾಗಿ ನಿರ್ವಹಣೆ ಮಾಡಿರುವಂತಹ ಒಂದು ಗೋದಾಮ್ನಲ್ಲಿ ಅದರಲ್ಲೂ ಬಡವರ ಮನೆ ಸೇರ್ಬೇಕಾಗಿರುವಂತಹ ಅಕ್ಕಿ ಆಗಿರುವಂಥದ್ದು ಗೋಧಿ ಸಂಪೂರ್ಣವಾಗಿ ಹುಳ ಬಿದ್ದಿರುವಂಥ ನೆಲೆಯಲ್ಲಿ ಸಾಕಷ್ಟು ಒಂದು ಏನೋ ಬಡವ್ರಿಗಾಗಿರ್ಬೋದು ಮತ್ತು ಸಾಕಷ್ಟು ನಷ್ಟ ಆಗ್ತಾ ಇದೆ. ಯಾಕಂದರೆ ಬಡವರು ಮನೆ ಸೇರ್ಬೇಕಾಗಿರುವಂತಹ ಈ ಎಲ್ಲ ಆಹಾರ ಪದಾರ್ಥಗಳು ಕೂಡ ಸಂಪೂರ್ಣವಾಗಿ ಹುಳ ಬಿದ್ದಿರುವಂಥ ನೆಲೆಯಲ್ಲಿ ಅಧಿಕಾರಿಗಳು ಕೂಡ ಸಾಕಷ್ಟು ಆಕ್ರೋಶ ಕೂಡ ಹೊರಹಾಕ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ತಪ್ತಿ ಪಬ್ಲಿಕ್ TV ದಾವಣಗೆರೆ.